ನಡಿಲಿಕ್ಕೆ ಆಗುದಿಲ್ಲ, ಕಾಲು ತನಕ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ. ನಾವಿವತ್ತು ಅನಂತಪುರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಿದ್ದೇವೆ. ಫಸ್ಟಿಗೆ ಮಧುರಿಗೆ ಹೋಗಬೇಕು, ಅನಂತರ ಅನಂತಪುರ ಕ್ಷೇತ್ರಕ್ಕೆ ಹೋಗಬೇಕು. ಆಂಡ ಪಿದಾರ್ದು ಮಾತಾಡ್ನಲ್ಲ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ತಂಗಿ, ಅಮ್ಮ ಮತ್ತೆ ಅದೇ ಪರವಾಗಿ ನಾವು ಫಸ್ಟಿಗೆ ಮಧುರ ದೇವಸ್ಥಾನಕ್ಕೆ ಹೋಗ್ಬೋದು, ಆಮೇಲೆ ಅನಂತಪುರ ಕ್ಷೇತ್ರಕ್ಕೆ ಹೋಗ್ಬೋದು. ವಿಷುವಿನ ಟೈಮಲ್ಲಿ ಮಧುರ ದೇವಸ್ಥಾನಕ್ಕೆ ಬರುವಾಗ ತಂಗಿಗೆ ಬರಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಬಂದ್ವಿ ನಾವು. ಹಾಗೆ ಇಲ್ಲಿಂದ ಮತ್ತೆ ಅನಂತಪುರ ಕ್ಷೇತ್ರಕ್ಕೆ ಕೂಡ ಹೋಗ್ಲಿಕ್ಕುಂಟು. ಕಾಸರಗೋಡಿಗೆ ಬಂದರೆ ಜಾಸ್ತಿಯಾಗಿ ಮಧುರ ಮಲ್ಲಕ್ಕೆ ನಾವು ಜಾಸ್ತಿ ಹೋಗ್ತೇವೆ. ಆದರೆ ಈ ಸಲ ನನಗೆ ಅನಂತಪುರ ಕ್ಷೇತ್ರಕ್ಕೆ ಹೋಗುವಂಥ ತುಂಬ ಆಸೆ ಆಯಿತು. ಸಡನ್ನಾಗಿ ನನಗೆ ಆ ಒಂದು ಥಿಂಕಿಂಗ್ ಬಂದದ್ದು ಅನಂತಪುರ ಕ್ಷೇತ್ರಕ್ಕೆ ಹೋಗಬೇಕು ಅಂತ. ಇವತ್ತು ಮಧುರ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಯಾಕೆಂತ ಹೇಳಿದರೆ ನಿನ್ನೆ ಜಾತ್ರೆ ಮುಗ್ದದಷ್ಟೇ, ನಿನ್ನೆ ಲಾಸ್ಟ್ ಜಾತ್ರೆ, ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಇವತ್ತು. ಹಾಗೆ ದೇವರ ದರ್ಶನ ಎಲ್ಲ ಆಯಿತು. ಹಾಗೆ ನಾವು ಅನಂತಪುರ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಟೋ ಬುಕ್ ಮಾಡಿದ್ದೇವೆ. ಇಲ್ಲಿಂದ ಡೈರೆಕ್ಟ್ ಅನಂತಪುರಕ್ಕೆ ಹೋಗುವ ಅಂತ. ಇಲ್ಲದಿದ್ದರೆ ಎರಡೆರಡು ಬಸ್ ಹತ್ತಿ ಹೋಗಬೇಕು. ಮಕ್ಕಳನ್ನು ಕರ್ಕೊಂಡು ಹೋಗೋದು ತುಂಬ ಕಷ್ಟ, ಎರಡೆರಡು ಬಸ್ ಹತ್ತಿಸಿ. ಒಂದು ಕಡೆ ಸೆಕೆ ಕೂಡ ತುಂಬಾ, ಹಾಗಾಗಿ ಡೈರೆಕ್ಟ್ ರಿಕ್ಷಾ ಮಾಡಿ ಹೋಗ್ತಾ ಇದ್ದೇವೆ. ಫ್ಯಾಮಿಲಿ ಜೊತೆ ಹೋಗಲಿಕ್ಕೆ ನನಗೆ ತುಂಬ ಇಷ್ಟ. ಎಲ್ಲರೊಟ್ಟಿಗೆ ಹೋಗುವಾಗ ತುಂಬಾ ಖುಷಿ ನನಗೆ. ಅಕ್ಕ ಮಾತ್ರ ಮಿಸ್ ಆದ್ಲು. ಪೋಯಮ್ಮ ಇದೇ ಭಯ, ಇದೇ ಭಯ ಓಯ್ ಅಷ್ಟೇ ಪೋಯಿ ಅಣ್ಣಕ್ಕೆ ಏನು ಸೇರಿ. ನಾವು ಇಲ್ಲಿಂದ ಅನಂತಪುರ ಕ್ಷೇತ್ರಕ್ಕೆ ಹೋಗ್ತೇವೆ. ಇಲ್ಲಿಂದ ರಿಕ್ಷಾದಲ್ಲೇ ಹೋಗುದು ಡೈರೆಕ್ಟ್ ಅನಂತಪುರ ಕ್ಷೇತ್ರಕ್ಕೆ. ಅನಂತಪುರ ಬಬ್ಬಿಯ ಉಂಟಲ್ಲ, ಬಬ್ಬಿಯ ಮೊಸಳೆ ಇರುವ ಆ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೇವೆ. ಆ ನೀರು ಕೆಸರುಂಡು ಇದೆ. ಫುಲ್ ದೋಜಿ ಬೊಂಬೆ. ಇವತ್ತು ರಶ್ ಇದೆ ದೇವಸ್ಥಾನ, ಇವತ್ತು ರಶ್ ಇಲ್ಲ ಅಷ್ಟು. ಜಾತ್ರೆ ಕೋಡೆ ಮುಗಿಲ್ಲ. ಹಾಂ ನಾವು ಡಿಸೈನ್ ಅದೇ ಇದೆರಡು 100 ರೂಪಾಯಿ, ಇದೆರಡು 50. ಅದು ಡಿಸೈನ್ ಉಂಟು, ಮತ್ತೆ ಒಳ್ಳೆ ಇದು ಸಹ ಉಂಟು, ಲೈಟ್ ವೈಟ್ ಆಗಿ. ಹಾಂ ಅದು 50. ಒಳ್ಳೆ ಪ್ಯಾಕಿಂಗ್ ಉಂಟು, ಇದು ಗ್ಲಾಸ್. ಇದು ಜಾರ್ ಅದರಲ್ಲಿ ಉಂಟಾ? ಹಾಗೆ ನಾವು ಆಟೋದಲ್ಲಿ ಕೂತ್ಕೊಂಡಿದ್ದೇವೆ. ಇನ್ನು ಸೀದಾ ಅನಂತಪುರ ಕ್ಷೇತ್ರದಲ್ಲಿ ಸಿಗುವ. ನಾನು ಕೂಡ ತುಂಬ ವರ್ಷ ಆಯಿತು ಅನಂತಪುರ ಕ್ಷೇತ್ರಕ್ಕೆ ಹೋಗದೆ. ಹೋಗೋ ನಮಗೆ ಇದು ಮಾಯಿಪಾಡಿ ಅರಮನೆ, ಹಾಗೆ ಅಲ್ಲಿ ಕ್ಲೋಸ್ ಆಗಿತ್ತು ಮಾತ್ರ. ಹಾಗೆ ನಾವು ದೇವಸ್ಥಾನಕ್ಕೆ ತಲುಪಿದ್ದೇವೆ. ಮಕ್ಕಳು ದೇವಸ್ಥಾನಕ್ಕೆ ಬಂದ ಕೂಡಲೇ ನೋಡಿ ಮೊಸಳೆ ಕಾಣಿಸ್ತದೆ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ. ತಲೆಯಲ್ಲಿ ಅದೇ ಇರೋದು, ಮೊಸಳೆ ಇದೆ ಇಲ್ಲಿ ಅಂತ. ಬಬ್ಬಿ ಅಂತ ಹೇಳುವ ಮೊಸಳೆ ಆಲ್ರೆಡಿ ತೀರಿ ಹೋಗಿದೆ, ಎಲ್ಲರಿಗೂ ಕೂಡ ಗೊತ್ತಿರ್ಬೋದು. ಇವಾಗ ಬೇರೊಂದು ಮೊಸಳೆ ಬಂದಿದಂತೆ, ನೋಡಲಿಕ್ಕೆ ಸಿಕ್ಕಿದ್ರೆ ಭಾಗ್ಯ. ಎಲ್ಲ ಟೈಮಲ್ಲಿ ಮೊಸಳೆ ಸಿಗೋದಿಲ್ಲ, ಅದೇ ನಮಗೆ ಭಾಗ್ಯ ಇದ್ದರೆ ಸಿಗ್ಬೋದು ನೋಡಲಿಕ್ಕೆ ಅಲ್ವಾ. ನೀರಿನ ಮಧ್ಯೆ ಇರುವ ದೇವಸ್ಥಾನ, ನೋಡಲಿಕ್ಕಂತೂ ತುಂಬಾ ಚೆಂದ ಈ ದೇವಸ್ಥಾನ. ಒಳಗಡೆ ನೋಡುವ, ಆದರೆ ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡಿ ನಿಮಗೆ ಕೂಡ ತೋರಿಸ್ತೇನೆ.
sih? Nah, ikut sih ya. ada mau di situ nih tuh nih sama yang ini tuh kayak chiller gitu sama yang kalau kerja Mulai deh pun. ಇವತ್ತು ರೂಪಾಯಿ ಸರ್ ಬಟ್ ನಮ್ಗೆ ಹಾಕ್ಬೇಕು ಪೂಜೆ ಐತೆ ಮುಂದೆ ಎಂಕಲ ಮೀನು ಉಂಟು ಎಂಕಲ ಗುರಿಯಲ್ಲಿ ಗುಂಡು ಆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಮಾಯಿಪಾಡಿಯಲ್ಲಿ ಅಂತ ದೇವಸ್ಥಾನ ತೋರಿಸಿಲ್ಲ ಅಲ್ಲ ಅನ್ನ ಚಪ್ಪಲ್ ಬಾಕಿ ಆಯ್ತು ನನ್ನ ಹೊಸ ಚಪ್ಪಲ್ ಇವರಿಗೆ ಎಷ್ಟು ಚಪ್ಪಲ್ ಇನ್ನು ಸಿಗ್ತದ ಗೊತ್ತಿಲ್ಲ ಹೋಗುವಾಗ ಸಿಕ್ಕಿದ್ರೆ ಆಯ್ತು ಇಲ್ಲದಿದ್ರೆ ಇಲ್ಲ ಅಪ್ಪನ ಬೈ ಹೊಸ ಚಪ್ಪಲ್ ನನಗೆ ಇಷ್ಟ ಕೂಡ ಆಗಿದೆ ಅದು ತಲೆಗೆ ಚಪ್ಪಲ್ ಬಿಟ್ಟು ಹೋಗುದು. ಮೊನ್ನೆ ಮದುವೆಗೆ ಹೋದಲ್ಲಿಂದ ಕಾಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಚಪ್ಪಲಿ ಅಂತ ರೋಗ ಸ್ಟಾರ್ಟ್ ಆಗಿದೆ. ಒಂದು ಕೊಳ ಉಂಟು, ಕೊಳ ನೀರು ಏಪಲು ಬಲ್ಲವಣ್ಣ ಜೋಗು ఇంకా మా బబ్బీ ಅಂತೂ ಹೊಡೆ ಮೊಸಳೆ ಸಂಜೆ ಬರುದಂತೆ. ಮೊಸಳೆ ಇವಾಗ ಬರುದಿಲ್ಲ ಎಲ್ಲ ಬಬ್ಬಿಯ ಸಾಯ್ತಂದು ಬಯ್ಯಡ್ ಬರ್ಪನಿಗೆ ತೆಗೆದ ಅನ್ನತೆ ಅವರಿಗೆ ಮೊಸಳೆ ನೋಡ್ಲೇಬೇಕಂತೆ. ಮೊಸಳೆ ನೀರಿನೊಳಗಡೆ ಉಂಟು. ದಾದಾ ಬಿಸಿಲಲ್ಲಿ ಕಾಲಿಗೆ ಸ್ಲಿಪ್ಪರ್ಸ್ ಹಾಕದೆ ನಡ್ಲಿಕ್ಕೆ ಆಗೋದಿಲ್ಲ. ಆಹಾ ಅಲ್ಲಿ ನೋಡಿ ಅವಳು ಡೊಂಕಾಕಿ ಆಗೋದಿಲ್ಲ. ನಡಿಲಿಕ್ಕೆ ಆಗೋದಿಲ್ಲ, ಕಾಲು ಹೊತ್ತದ ಉಂಟು. ಅಮ್ಮ ದೇವರೇ, ಅಮ್ಮ ಆಪುಜ ನಡ್ಪಡ್ಚೆ. ದೋಣಿ ನೋಡಿ, ದೊಂಬುಡು ಎಂಚ ನಡ್ಕೊಂಡೈತಿ, ಕಾಲು ಇಡ್ಲಿಕ್ಕೆ ಆಗುದಿಲ್ಲ. ಒಂದು ಖುಷಿ. ಇದು ಕೃಷ್ಣನ ದೇವಸ್ಥಾನ. ಇಲ್ಲಿ ಕೃಷ್ಣನ ದೇವಸ್ಥಾನ ಉಂಟು. ಈ ಮೂಳ ನಿಕೊಳ್ಳ ಉಂಡಿಯಾ? ಇದು ಕೃಷ್ಣನ ದೇವಸ್ಥಾನ. ಓ ಅಂದೆ ಅವರು ಮೊಸಳೆ ನೋಡ್ಲಿಕ್ಕೆ ಅವಾಗದಿಂದ ಉಂಟು ಅಲ್ಲಿ ಇಲ್ಲಿ. ಯಾವಳೊಂದು ಉಂಡ್ಯಾ ಬಾ ಮಕ್ಕಳ ಇಂಚ ಪೋಯ್ನಿ ಆಡೆ ಬೈ. ಇದೊಂದು ಕೊಳ. ಹಾಂ ಊಟ ಆಯಿತು. ಸೆಕೆಯಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ, ಬಿಸಿಲು. ಹಾಗೆ ದೂರದಿಂದ ನಿಮಗೆ ಕಾಣಿಸ್ತಾ ಇರೋದು ನೋಡಿ ಬಬ್ಯ ಇತ್ತಲ್ಲ, ಅದರ ಸಮಾಧಿ ನೋಡಿ. ಅಲ್ಲಿ ನೋಡಿ ಒಂದು ಬ್ಲೂ ಕಲರ್ ಇದು ಕಾಣಿಸ್ತದೆ, ಬೋರ್ಡ್ ಹಾಕಿದ್ದಾರೆ ಮತ್ತು ಕಲ್ಲಿನಲ್ಲಿ ಕಟ್ಟಿದ್ದಾರೆ. ಅದು ಸಮಾಧಿ ಕಟ್ಲಿಕ್ಕೆ ಉಂಟಂತೆ. ಇವಾಗ ಜಸ್ಟ್ ಹಾಗೆ ಕಲ್ಲಿನಲ್ಲಿ ಒಂದು ರೌಂಡ್ ಮಾಡಿಟ್ಟಿದ್ದಾರೆ. ಹಾಗೆ ಆಚೆ ಹೋಗಲಿಕ್ಕೆ ತುಂಬ ಬಿಸಿಲು, ಕಾಲಲ್ಲಿ ಸ್ಲಿಪ್ಪರ್ ಕೂಡ ಇಲ್ಲ. ಇಲ್ಲದಿದ್ದರೆ ಅಲ್ಲಿ ಹೋಗಿ ಕರೆಕ್ಟಾಗಿ ವಿಡಿಯೋ ಶೂಟ್ ಮಾಡ್ತಿದ್ದೆ ನಾನು. ಹಾಗೆ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೇವೆ. ಇವತ್ತಂತೂ ತುಂಬ ಸುಸ್ತಾಯಿತು, ಅಷ್ಟು ಬಿಸಿಲು, ಸಹಿಸ್ಲಿಕ್ಕಾಗದ ಬಿಸಿಲು. ಈ ಮಕ್ಕಳನ್ನು ಕರ್ಕೊಂಡು ಆಟೋದಲ್ಲಿ ಬಂದ ಕಾರಣ ಸ್ವಲ್ಪ ಸಮಾಧಾನ ಆಯಿತು. ಬಸ್ಸಲ್ಲಿ ಬರ್ತಿದ್ರೆ ತುಂಬಾ ಸಾಕಾಗ್ತಾ ಇತ್ತು. ನೋಡಿದ್ವಿ ನೋಡಿ ಬಬ್ಬಿಯ ಮೊಸಳೆಯ ಸಮಾಧಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.